ಇರುದಾದ ಮಾರ ಓಡಾಡಿ ಟ್ರೆಕ್ಕಿಂಗ್ ಹೋಗ್ತಾರೆ ಇರು ಈ 1 ಕಿಲೋಮೀಟರ್ ಅಡಿಂಚೆ ಬಚ್ಚುನ ಓಡಿ ಹಿಮಾಲಯ ಹೋಗ್ತಾರ ಅವಿಂಜಿನ ಕರಡಿಯ ಈ ಜನದ್ದು ರಾಯ್ಕೋಟ್ ಬಿತ್ತು ಅಂದ ಮಾರ ಈ ಜನ ಹೋಗುದು ನೋಡಿ ಅಲ್ಲಿ ಚಪ್ಪಲ್ ತೆಗ್ದು ಹೋಗ್ತಟ್ಟು ಮಾರ ಒಂಜಿ ಬೂರ್ಲೆ ಒಂಜಿ ವಿಡಿಯೋ ಪಾಡಲ್ಲ ವೈರಲ್ ಸೂಪರ್ ವ್ಯೂ ಇದೆ ವ್ಯೂ ಮಾತ್ರ ಸೂಪರ್ ಇದೆ ನೋಡಿ ಈ ಥರ 2 ಸ್ಟೇ ಇದೆ ಒಂದು ಅದರೊಳಗೆ ಒಂದು ಇದರೊಳಗೆ 10 ಸ್ಟೇ ನಾವು ಆ್ಯಕ್ಚುಲಿ ಇದರೊಳಗೆ 10 ಸ್ಟೇ ಆನೆದು ಲದ್ದಿ ಉಂಟಂತೆ ಇಲ್ಲಿದೆ ಈಗ ಮೇಲೆ ಬಂದ್ವಿ ಕಾಡಿನಿಂದ ಗುಟ್ಟಿಗೆ ಬೆಟ್ಟದ ಮೇಲೆ ಬಂದ್ವಿ ನೋಡ ಮೇಲೆ ಹೋಗಿ ಅಂತ ನೋಡಿ ವಾ ಸೀನ್ ತುಲೆ ಆಮೇಲೆ ತುಲೆ ಬರೀ ಎಸ್ ಸೇರಿಕೊಂಡು ಸೇಮೆ ದಡ್ಡೆ ಮಾಡುವಾಗ ನಾನೊಬ್ಬ ಬಡವ ಪುಂಡಿ ಮಾಡಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ನಮ್ಮದು ಸುಮಾರು ಸಮಯದ ನಂತರ ಒಂದು ಟ್ರೆಕ್ಕಿಂಗ್ ಶುರು ಆಗ್ತುಂಟು. ನಮ್ಮದು ಮುಂಚೆದು ಗ್ರೂಪ್ ಇದು, ಶಿವನವರ ಗ್ರೂಪ್ ಇದು. ಹಾಗೆ ಎಷ್ಟು ಹೊರಟದು, ಅರ್ಧ ಗಂಟೆ ಲೇಟು ಮಾರ. ಇವತ್ತು ಗುಂಡಿಗೆ ಬಿತ್ತ ಅಂತ ಮಾರ ಕರ್ಮ. ಸೊ ಅರ್ಧ ಗಂಟೆ ಲೇಟ್ ಮಾರ ಟ್ರೆಕ್ಕಿಂಗ್ ಹೊರಡುವಾಗ. 8 ಗಂಟೆಗೆ ಹೊರಡಬೇಕಿತ್ತು, 7:30 ಆಯ್ತು. ಇಲ್ಲಿ ಕೆಸರಲ್ಲೆಲ್ಲ ಬಿಚಿಕಾಗಿದೆ ಮಾರ ಕರ್ಮ. ಸೊ ಇವಾಗ ಹೋಗ್ಬೇಕು ಎಲ್ಲಿಗೆ. ಈಗ ಫಸ್ಟಿಗೆ ಶಿವವನ್ನು ಕರ್ಕೊಂಡು ಬರಬೇಕು ಮಾರೆ. ಶಿವ ಫೋನ್ ಮಾಡಿದ, ಹಾಗೆ ನಾನು ಹೊರಡುವಾಗನೇ ಲೇಟ್ ಮಾರೆ. ಅರ್ಧ ಗಂಟೆ ಲೇಟ್ ಆಯಿತು, ತಿಂಡಿಲ್ಲ. ಸೊ ಟ್ರೆಕ್ಕಿಂಗ್ ಎಲ್ಲಿ ಅಂದರೆ ಮಡಿಕೇರಿಯಲ್ಲಿ ಟ್ರೆಕ್ಕಿಂಗ್. ಲಾಸ್ಟ್ ಟೈಮ್ ಒಮ್ಮೆ ಹೋಗಿದ್ವಿ ಕಕ್ಕಬೆ ಅಂತ. ಸೊ ಇವತ್ತು ಮಡಿಕೇರಿಯಲ್ಲಿ ಹೋಗಿ ಸ್ಟೇ, ಮತ್ತು ನಾಳೆ ಬೆಳಿಗ್ಗೆ ಟ್ರೆಕ್ಕಿಂಗ್. ಸೊ ಬೇಗ ಹೋಗಿ ನೋಡುವ ಹೇಗೆ ಉಂಟಂತ, ಸ್ಟೇ ಹೇಗೆ ಉಂಟು ಮತ್ತು ಟ್ರೆಕ್ಕಿಂಗ್ ಹೇಗೆ ಉಂಟಂತ ಸೀದಾ ಹೋಗಿ ನೋಡುವ. ಇನ್ನು ಸೀದಾ ಎಲ್ಲರೂ ಸಿಕ್ಕಿದ ನಂತರ ವೀಡಿಯೋ ಮಾಡ್ತಾನೆ. ಓಕೆ ಸರಿ, ಜೈ. ಎಸ್, ಫೈನಲಿ ಮಡಿಕೇರಿ ಬಂದ್ವಿ. ಮಡಿಕೇರಿ ರೀಚ್ ಆಯಿತು. ಇನ್ನು ನಮ್ಮ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಇಂದ ಇಂಜಿನ ಬಂಡಾರ ಪುದಾರ್ನೆತ್ತ ರಾಜಶ್ರೀ ಪೋರಂಡ ಪೋದವರ್ಕ ನೋಡ ವ್ಯೂ ಪಾಯಿಂಟ್ ನೋಡಿ ಬರುವ. ಸಂದಿರುವಾಗ ಬರ್ತಿದ್ದೆ ಮಕ್ಕಳಿರುವಾಗ ಸ್ಕೂಲಿಂದ. ಲಾಕ್ ಮಲ್ತಿದ್ಯಾ? ಸ್ಕೂಲಿಂದ ಇರುವಾಗ ಬರ್ತಿದ್ದೆ. ಈಗ ಇನ್ನು ನೋಡುವ ಹೇಗಿದೆ ಅಂತ. ರಾಜ ಸ್ಟ್ರೀಟ್ ಆಚೆ ಹೋಗ್ಬೇಕು ಎದುರಲ್ಲೇ. ಸರಿ, ಎಲ್ಲ ಹೊರಟ್ರು. ನೋಡುವ ಎದುರಿಗೆ ಎಂತ ಉಂಟಂತ. ಮಡಿಕೇರಿಯಲ್ಲಿ ಸುಮಾರು ಸಮಯದ ನಂತರ ಈ ಪಾಯಿಂಟಿಗೆ ಬಂದದ್ದು. ಆ ಸೈಡೆಲ್ಲ ವ್ಯೂ ಇದೆ ನೋಡುವ. ಜಾಸ್ತಿ ಏನು ಬರುವಾಗ ಏನು ವೀಡಿಯೋ ಮಾಡಲಿಲ್ಲ, ಎದುರೋಗಿ ವೀಡಿಯೋ ಮಾಡುವ. ಎಸ್, ಎಂಟ್ರಿ ಫೀಸ್ 20 ರೂಪಾಯಿ. ನೋಡುವ ವ್ಯೂ ಹೇಗಿದೆ ಅಂತ ಇಲ್ಲ ಅಂತ. ನಾವು ಆ ಸೈಡಿಂದ ಈ ಸೈಡ್ ಬಂದ್ವಿ ಕಾರ್ನರಿಗೆ. ಅಲ್ಲಿ ಫುಲ್ಲು ಜನ ಇತ್ತು. ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದ ಈ ಸೈಡ್ ನೋಡುವ. ಇಲ್ಲಿ ಹೋಗಿ ನೋಡುವ ಹೇಗೆ ಉಂಟಂತ ವ್ಯೂ ಪಾಯಿಂಟ್. ಫೈನಲಿ ಇಲ್ಲೊಂದು ವ್ಯೂ ಒಳ್ಳೆಯದು. ಇದಾದರೆ ಹೋಗ್ತಾವ. ಇಲ್ಲೊಂದು ಎಲ್ಲ ಕಟ್ ಮಾಡಿದ್ದಾರೆ. ಇಲ್ಲಿದಾಯಿತು. ಇನ್ನು ಸೀದಾ ಮಳೆ ಬರ್ತುಂಟು ಮಾರ. ಸೀದಾ ಊಟದ ಅಲ್ಲಿಗೆ ಊಟ ಮಾಡಿ ಮತ್ತೆ ಮೋಸ್ಟ್ಲಿ ನಮ್ಮದು ಕ್ಯಾಂಪಿಂಗ್ ಅದಕ್ಕೆ ಹೋಗಲಿಕ್ಕೆ. ನೋಡ, ಫಸ್ಟ್ ಊಟ ಮಾಡ, ಮತ್ತೆ ಸೀದಾ ಇಲ್ಲಿ ಕ್ಯಾಂಪ್ ಮಾಡೋದು ಅಂತ ನೋಡುವ. ಎಸ್,
ನಮ್ಮ ಫ್ರೆಂಡ್ ಇದ್ದಾರೆ ಇಲ್ಲಿ ನೋಡಿ, ಇವ್ರು ಗುರ್ತುಂಟಾ? ನಮಸ್ಕಾರ ಎಲ್ಲ ಜನಾರ್ದರಿಗೆ, ಹೇಗಿದ್ದೀರಾ? ನಾವೀಗ ಅರ್ಧ ಆಗಿ ಜನಾರ್ದರು ಕೂತ್ಕೊಂಡಿದ್ದೇವೆ, ಯಾಕಂದರೆ 4 ಜನ ಇದ್ದೇವೆ ಕಾರಲ್ಲಿ. ಅದು ಈರ್ನ ಚಾನಲ್ ಅಲ್ಲ ಪಣ ನಿಂತಾರೆ ನನ್ನ ಚಾನಲ್ ಮತ್ತೊಂದು ಪೋತಂಡಿ. ನಮ್ಮ ಶಿವ ಅವರು ಇವತ್ತು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಅವರಿಗೆ ತುಂಬ ಬೇಜಾರಂತ ಅಂದ್ಕೊಂಡ್ವಿ, ಆದರೆ ಅವ್ರು ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಮದುವೆಗೆ ಎಂಸಿ ಮಾಡಿದಾರ ಕನ್ನಡ ಯಾರನ್ನ? ಚರಣ್ಣ. ಶಿಟ್ ಇಷ್ಟ ಆತ ನಮ್ಮ ಗೈಡ್ ಬಂದಿದ್ದಾರೆ, ನಾವು ಫಾಲೋ ಮಾಡ್ಬೇಕಂತೆ. ನಾವು ಯಾರನ್ನು ಯಾವತ್ತು ಫಾಲೋ ಮಾಡಲ್ಲ, ನಮ್ದೇ ಯಾವಾಗಲೂ ನಾವು ನಡೆದ ದಾರಿ. ಅದೇನು ಮಾಡೋಕ್ಕಾಗಲ್ಲ. ಏನು ಮಾಡುದು? ರವಿವರ್ಮನ ದಾಖಲೆ. ಸಾರಿ, ಪವರ್ ಕಟ್ ಆಗಿದೆ. ಬಟ್ ಇವತ್ತು ರಾತ್ರಿ ನಾವೆಲ್ಲರೂ ಸೇರಿಕೊಂಡು ನಿಮಗೆ ಅಂತಾಕ್ಷರಿಯನ್ನು ಹಾಡಿ ಮನೋರಂಜಿಸುತ್ತೇವೆ ಎಂದು ಅದು ಕೊಡ್ತೇವೆ. ಅವರೆಲ್ಲ ಅವರಿಗೆ ಎಂತರ ಬಸದಿಂದ ಹೋಗಲು ಹೋಯ್ತಾ? ಸಂಗೀತದ ಶಿಲೆಗಳು ಸಂಗೀತವ ಹಾಡಿದ್ರೆ ಮಸ್ತತಿ. ಪವರ್ ಕಟ್ ಹಾಕೊಂಡದೆ ಕುಡ್ಲಾಡ. ಜನರೇಟರ್ ಉಪ್ಪುಡು ರೈಟ್ ಕೊಟ್ಟಿರ ಅಯ್ಯಣ್ಣ. 4x4 ಗಾಡಿ ಎಂದು போயிச்சாரதா ಮಾರೆ ಮೋಸ್ಟ್ಲಿ ಮೂಲು ಪಾರ್ಕಿಂಗ್ ಪಡ 3 4 5 6 7 ಉಂಟು. 4x4 8 ಜನ ಇಜ್ಜಂಕ್ಲು. ತಾಮರಜ್ಜಿಯ ತಿಕ್ಕಿಜಿಯ ಕ್ಯಾಮೆರಾ ಒಂದೆಲ್ಲ ಪೋಡಿದ್ರು. ಕಾಪಿ ಐಕೆ ಇವಿ ಗಾಡಿ ಬಿಡೋದು. ಕರೆಕ್ಟ್ ಗೊತ್ತಾಗ ಬಂದ್ವಿ ನಾವು. ನಮ್ಮ ಎಲ್ಲಿ ಓಲಿ ಕ್ಯಾಂಪ್ ನೋಡಿ, ಅದು ಸೂರ್ಯ. ಮಾಮಂಜೂರು ಡೆಲಿವರಿ. ಹಲೋ, ಆಫ್ ರೋಡ್ ಮಾಡ್ತಿದ್ದೇವೆ. ಇದೇ ಗುಟ್ಟೆ, ಎಲ್ಲಿ ಸ್ಟೇ ಅಂತ ಗೊತ್ತಿಲ್ಲ. ನೀರಿದೆ, ಗದ್ದೆ ಇದೆ. ಗಾಡಿ ಇಲ್ಲಿ ನಿಲ್ಲಿಸಿ ಅಲ್ಲಿ ಅದೊಂದು ಇದರಲ್ಲಿ ಜೀಪ್ ಇದೆ, ಜೀಪಲ್ಲಿ ಹೋಗ್ಬೇಕು. ಈಗ ಜೀಪ್ ಎದುರು ಹೋಗಿದ್ದಾರೆ. ಸ್ವಿಮ್ಮಿಂಗ್ ಬರ್ಬೋದಾ? ನೀರು ಒಂಜಿ 10 ವರ್ಷ ತುಂಬು ನೀನು ಅಂದಿತ್ತೆ ಇತ್ತೆ ಗೊತ್ತು ಜಿಯ ಮರೆತು ಗೊತ್ತುಂಡ ಬರ್ಬೋಡ ಬಲೂನ ಬಾರೆ ಮರ ಕಟ್ತದ ಅವಲ್ಲಿ ಸೇಫ್ಟಿ ಅವು ಮುರ್ಕು ಜೊತೆ ನಿಜಂಡ ನೆತ್ತ ಬಾಟ್ಲಿ ಬರೋಡು ಆರಾಮ್ಸೆ ತೊಂದರೆ ಜಪ್ಪುಡ ಸ್ಲೀಪ್ ಲೈಕ್ ಅ ಬೇಬಿ. ಇಂಚ పోయినా ఓలే జీప్ ఆల్పన్ ఉండదు జీప్ ఈ ఎదుర్కొన్న రివర్స్ స్టెప్ వన్ పై రివర్స్ ఆమెట్ గుండేವೆ ಆಮೆಟ್ ಲೆಫ್ಟ್ ಸೈಡ್ ಎದುರು ಸಿಗ್ನಲ್ ಬರೋದಿಲ್ಲ ಸರ್ ಸರ್ತ ಬೋರ್ಡ್ಗೆ ವಿಂಡೋ ನಾನು ರಿವರ್ಸ್ ನೆಟ್ವರ್ಕ್ ಇಜ್ಜ. ಸೊ ಪ್ಲೇಸಿಗೆ ಬಂದ್ವಿ. ಈಗ ಪಾರ್ಕ್ ಮಾಡಬೇಕು. ನಮ್ದು ಪಾರ್ಕಿಂಗ್ ಆಗ್ತಿದೆ ಗಾಡಿದು. ಮೇಲೆ ಹೋಗುದಿಲ್ಲ, ಇಲ್ಲ ಸಾಕು. ಅಲ್ಪ ತೂಲೆ ಫ್ರಂಟ್ ಬಸ್ ಅಲ್ಪ. ಇಲ್ಲಿಂದ ನಾವು ಜೀಪಲ್ಲಿ ಮೇಲೆ ಹೋಗ್ಲಿಕ್ಕೆ ನಮ್ಮದು ಸ್ಟೇ ಮೇಲಿದೆ. ನೋಡುವ ಹೇಗಿದೆ ಅಂತ ಸ್ಟೇ. ಮೂಲೆನಾ ಇಜ್ಜನಲ್ಲ ಪೋರಂಡಿ ಆಯ್ತು. ಮ್ಯಾಪ್ ಉಂಟು ನಲ್ಲ ತೋಜಂದಿತ್ತು. ಒಬ್ರು ಹೇಳ್ತಾರೆ ಸ್ಟೇ ಇಲ್ಲಿ, ಒಬ್ರು ಹೇಳ್ತಾರೆ ಸ್ಟೇ ಅಲ್ಲಿ. ನೀವು ಏನು ಹೇಳ್ತೀರಾ ನೋಡಿ ಸಣ್ಣ ಬ್ರೇಕ್ನ ನಂತರ ಬಂದ್ಮೇಲೆ ಗಾಡಿ ಆಯ್ತು ಸ್ಟೇ. ಗಾಡಿ ಸ್ಟೇ ಆಯ್ತು. ನೀವು ಅವರಿಗೆ ಹೇಳಬೇಕು ಜನರಿಗೆ, ಹೇಗಿದ್ದೀರಾ ಜನರೇ. ಸರಿ ಹೋಗುವ. ಇನ್ನು ಜೀಪಲ್ಲಿ ಹೋಗ್ಲಿಕ್ಕೆ. ಜೀಪ್ ಇಲ್ಲಿದೆ, ಜೀಪ್ ರೆಡಿ ಆಗಿದೆ. ಇನ್ನು ಇದಕ್ಕೆಲ್ಲ ಸಾಮಾನು ಹಾಕಿ ಮೇಲೆ ಹೋಗುವ.
ಸೊ ಇಲ್ಲೊಂದು ಹೊರಟ್ರಿ, ಇಲ್ಲೊಂದು ಟ್ರೆಕ್ಕಿಂಗ್ ಇದೆ, ಗಾಡಿಯೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಇಲ್ಲೊಂದು ಈಗ ಟ್ರೆಕ್ಕಿಂಗ್ ಮಾಡ್ತಾ ಮೇಲೆ ಹೋಗೋದು. ನಮ್ಮದು ಸ್ಟೇ ಅಲ್ಲಿ ಮೇಲೆ ಇದೆ, ನೋಡುವ ಸ್ಟೇ ಹೇಗೆ ಉಂಟಂತ. ಈಗ ಎಲ್ಲರೂ ಹೊರಟ್ರಿ. ಮೊಕಲ್ ಬಂತಿರೋ ಮಾರ ಈ ನೆಟ್ಟೆ ನಿಂಚಬಹುದು ಇಂಚ ತಿರ್ತು ಮಾರ ತೂಕ ಅವು ಪೂರ ಅಂಚೆನಪ್ಪು ರೂಟ್ ಎಲ್ಲ ತೂಕ ಟ್ರೆಕ್ಕಿಂಗ್ ಟ್ರೆಕ್ ಡಿಸ್ಟೆನ್ಸ್ ಎಷ್ಟಿದೆ ಟೋಟಲ್? ಕಿಲೋಮೀಟ್ರ್ ಐತೆ ನಮ್ದು 10 ಮಧ್ಯಾಹ್ನದಲ್ಲಿ ಅಪ್ಪಿದೆ ಫುಲ್ಲು ಮೇಲೆ ಒಳಗೆ ಸ್ಟೇಗೆ ಫ್ಲಾಟಾ ಈ ಜನದ್ದು ರಾಯ್ಕೋಟ್ ಬಿತ್ತು ಅಂದ ಮಾರ. ಈ ಜನ ಹೋಗುದು ನೋಡಿ ಅಲ್ಲಿ ಚಪ್ಪಲ್ ತೆಗ್ದು ಹೋಗ್ತೊಟ್ಟು ಮಾರ. ನೋಡಿ ಏ ಒಂಜಿ ಬೂರ್ಲೆ ಒಂಜಿ ವಿಡಿಯೋ ಪಾಡಲೆ ವೈರಲ್ ಅಪ್ಪ ಹೀಗೆ ಬೋಲು ಅವು ಗೊತ್ತಾ ಮನುಷ್ಯಗಳೊಟ್ಟಿಗೆ ನಿಕ್ಕಬಹುದು ನಮ್ಮ ಬೈಕ್ ಕುದುರೆ ಮುಖರ್ದು ಆಫ್ ರೋಡಿಗೆ ಹೋದಿತ್ತ ಅಪ್ಪ ಗಾರ ಹೇಮಂತ್ ಪೂರ ಬೂಡ್ದಿನಿ ಬೈಕ್ ಹಾ ಬೇರ್ ಫುಟ್ಟದ ಸಮಾಧಾನ ಐತೆ ಎಟ್ಟು ಪೂರ ಭಾರಿ ಜಾರುಂಡು ಜಾಸ್ತಿ ಮಾರ ಬೈಕ್ ಪೂರ. ನೋಡಿ ಕಾಮಣ ಬಿಲ್ಲು ಕಾಣ್ತದೆ, 3 ಕಲರ್, ರೆಡ್ ಯೆಲ್ಲೋ ಬ್ಲೂ. ಎಂಕ್ ಮೂಜೆ ಕಲರ್ ಹೋಗುವ ಇನ್ನು ಮೇಲೆ ಹೋಗುವ. ಇರದಾದ ಮಾರ ಓಡಾಡಿ ಟ್ರೆಕ್ಕಿಂಗ್ ಹೋಗ್ತಾರೆ ಇರು ಈ 1 ಕಿಲೋಮೀಟರ್ ಇಂಚೆ ಬಚ್ಚಿನ ಓಡಿ ಹಿಮಾಲಯ ಹೋಗ್ತಾರ ಅವಿಂಚಿನ ಕರಡಿಯಾ ಅರ್ಧನಾ ಯಾವ ಕರಡಿ ಉಂಟು ಇಲ್ಲಿ ಸೌಂಡ್ ಮಾರ. ಎಸ್ ಫೈನಲಿ ಸ್ಟೇ ಬಂತು. ಇಲ್ಲಿದೆ ನೋಡಿ ಸ್ಟೇ, ಇದೆ ಸ್ಟೇ. ಅದು ಎತ್ತಲ್ಲ ಟೆಂಟಾ? ಓಹ್ ವ್ಯೂ ತುಲೆ ಸೂಪರ್ ವ್ಯೂ ಇದೆ, ವ್ಯೂ ಮಾತ್ರ ಸೂಪರ್ ಇದೆ ನೋಡಿ. ಈ ಥರ 2 ಸ್ಟೇ ಇದೆ, ಒಂದು ಅದರೊಳಗೆ ಒಂದು ಇದರೊಳಗೆ 10 ಸ್ಟೇ. ನಾವು ಆ್ಯಕ್ಚುಲಿ ಇದರೊಳಗೆ 10 ಸ್ಟೇ ಬುಕ್ ಮಾಡಿದ್ದೆ. ನೋಡುವ ಇಲ್ಲಿನ ವ್ಯೂ ಮಾತ್ರ ಸೂಪರ್ ಇದೆ. ಡ್ರೋನ್ ಒಂದು ಮಿಸ್ ಮಾರ, ಡ್ರೋನ್ ಇದ್ದಿದೆ ಹಾರಿಸ್ಬೋದು ನೋಡಿ. ಹೇಗೆ ಎಂಜುಂಡು ವ್ಯೂ ಕೂಲೆ ಹೆಂಚೊಂಡು ಬಂದ ನೋಡಿ ಹೇಗಿದೆ ಅಂತ. ಬೀಚುಂಡಾ ಬತ್ತುಂಡಾ ಅವನಲ್ಲೇ ಅವಲುಂಡು. ಎಸ್ ನನ್ನ ಕಾಲೇ ನೋಡಿ ಲೀಚಿ ಎಲ್ಲ ಬಂದಿದೆ. ಲೀಚ್ ನನ್ನ ಕಾಲಲ್ಲಿ ನೋಡ್ಬೇಕು ಎಷ್ಟಿದೆ ಅಂತ ಲೀಚಿ. ಆ ಕಾರ್ಡ್ ಉಂಡಿ ದೆಪ್ಲಿ ಸೊ ನನ್ನ ಕಾರಲ್ಲಿ ನೋಡೋ ಈಗ ಲೀಚ್ ಬಂದಿದೆ ಅಂತ ರೆಕಾರ್ಡ್ ಎಲ್ಲ ಮಾಡಿ ಆಯ್ತು ನೋಡೋಕೆ. ಇದೊಂದು ಸ್ಟೇ, ಇಲ್ಲಿ ಒಂದಿದೆ ಅಷ್ಟೇ. ನಾವು ಬುಕ್ ಮಾಡಿದ್ದು ಇದೆ 1600 ಇದಕ್ಕೆ. ಅದರಲ್ಲಿ ಫುಡ್ ಎಲ್ಲ ಸೇರಿ ಹಾಗೆ ಇದು ಸಪ್ರೇಟ್ ಇರಬೇಕು. ಎಂಚಿನಾಡು ಈರ ಬಚ್ಚಿನ ಈರ ಎಕ್ಸ್ಪರ್ಟ್ ಮಾರ ಟ್ರೆಕ್ಕಿಂಗ್ ಈರ ಕೈಟ್ ಇಂಚಿ ನಾವು ಅವು ಪಾಂತೆ. ಸೊ ನೋಡಿ ಈ ಥರ ಇದೆ ನೀವು ನೋಡಿ ಇಲ್ಲೆಲ್ಲ ಈ ಥರ ಇದೆ. ಝೂಮ್ ಮಾಡಿ ಹೇಗಿದೆ ಅಂತ. ದೀಪ ಬಂದು ಬ್ಯಾಗೆಲ್ಲ ಇಟ್ಟು ಹೋದರು. ಸೊ ಟೈಮ್ ಲ್ಯಾಪ್ಸ್ ಸೆಟ್ ಆಗಿದೆ ಆಮೇಲೆ ಜಿ ಪಿಯಲ್ಲಿದೆ. ಜಿ ಪಿ ಇಡ್ತಾರೆ ಅಂತ ಗೊತ್ತಿಲ್ಲ, ಸ್ಟೇಯಲ್ಲಿ ಇರಬೇಕು. ಮತ್ತು ಇಲ್ಲೊಂದು ಬ್ಯಾಕಪ್ಪು ನಮಗೆ ನಿಲ್ಲಕ್ಕೆ ಇಲ್ಲಿ ಕೊಟ್ಟಿದ್ದಾರೆ.
ನೋಡುವ ಕಾಫಿ ಬಂದಿದೆ, ಕಾಫಿ ಕುಡಿಯುವ. ಕಾಫಿ ಸರ್ ಓಪನ್ ಮಾಡ್ಪ್ಲೇ ಎನ್ನ ಮುರಿಂದ ತುಲೆ ಲಿಚ್ಚಿ ಏತ್ತು ಕಾರ್ದ ಸುತ್ತ ಉಂಡು ಒಂಜಿ ಪತ್ತು ಎಂಕ ಟ್ಯಾಂಕ್ಸ್ ಮಲ್ಪಲೆ ಬೊಕ್ಕ ಮುಸುಂಬಿ ಪತ್ತೊಂಬತ್ತನೇಕ್ ಬೇಗ ಮುಸುಂಟು ಮುಟ್ಟ ಇಂಚ ಆಂಡು ಮುಸುಮಿ ಆಂಡಲ ಉಂಡದಂದು ಇತೀರ್ನ ಬ್ಲಾಗ್ ವರ್ಟಿಕಲ್ ಆಪಂಡ ಹಾರಿಜಾಂಟಲ್ ಇಂಚ ಎದುರು ತುಂಡ ಅವಂಚನೆ. ಸರಿ ಕಾಫಿ ಕುಡಿಯುವ. ಕಾಫಿ ನೋಡಿ, ಕಾಫಿ. ಸೊ ಕಾಫಿ ಕೊಡುವ. ಸರಿ ಫೋನ್ ಕೊಡಿ ಅಲ್ಲಿ ಹೋಗಿ ಫೋನ್ ಕೊಡಿ ಇಸ್ಕೊತೇನೆ, ಹೇಳ್ತೇನೆ ನಾನು. ಇಲ್ಲಿ ಕರೆಂಟ್ ಇಲ್ಲ, ಹಾಗೆ ಚಿಮ್ನಿ ಎಲ್ಲ ಕ್ಯಾಂಡಲ್. ಇಲ್ಲಿ ಕಾಣ್ತದೆ ಮಡಿಕೇರಿ, ಕಾಣ್ತದೆ ನಿಮಗೆ ಗೊತ್ತಿಲ್ಲ ಮಡಿಕೇರಿ. ಗ್ಲಾಸ್ ಇದು ಗ್ಲಾಸ್ ಬೇಡ, ಪ್ಲಾಸ್ಟಿಕ್ ಇದು ಕೊಡಿ, ಚುಚ್ಚಿದ್ರೆ ಮತ್ತೆ ಅವಸ್ಥೆ ಆಗ್ಲಿಕ್ಕೆ ಎಲ್ಲರೂ ಸೇರಿಕೊಂಡು ಸೇಮೆ ದಡ್ಡೆ ಮಾಡುವಾಗ ನಾನೊಬ್ಬ ಬಡವ ಅಟಿಲು ಮಾಡಿದೆ. ಬೆಚ್ಚಗೆ ಬರ್ಪೇರಿತ್ತೆ like 10 shirts and come. ಬೆಳಿಗ್ಗೆ 5:30 ವ್ಯೂ ನೋಡಿ ಹೇಗಿದೆ ಅಂತ. ಈ ಥರ ಇದೆ. ಎಸ್, ಇಲ್ಲಿ ಪ್ಲೇಸ್ ಇದೆ ಹೆಸರು ಕಕ್ಕಬೆ ಕ್ಯಾಂಪ್ ಅಂತ. ಸೂಪರ್ ಇದೆ. ಪರ್ ಹೆಡ್ ನಮಗೆ 600 ತೊಗೊಂಡಿದ್ದಾರೆ. ಒಳ್ಳೆಯದೆ ಸ್ಟೇ ಎಲ್ಲ. ವಾಯ್ಸಲ್ಲಿ ಇವತ್ತು ಗೊತ್ತಿಲ್ಲ ಹೀಗಿದೆ ಸ್ಟೇ. ಸ್ಟೇ ಒಳ್ಳೆ ಅಂದರೆ ಹೀಗೇನೆ ಈ ಥರ ಸ್ಟೇ ಇದೆ. ಒಂದು ಕ್ಯಾಂಪ್ ಒಳಗೆ ನೋಡಿದಾರಲ್ಲ, ಆಗ ತೋರಿಸಿ ನಿನ್ನೆ. ಆ ಥರ ಇದೆ ನೋಡೋ. ಇದರಲ್ಲಿ ಮುಖೆಲ್ಲ ದಪ್ಪ ದಪ್ಪ ಇದೆ. ಬೆಳಿಗ್ಗೆ ಗಂಟೆ ಈಗ 8 ಆಗ್ತಾ ಬಂತು. ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ವ್ಯೂ ಹೀಗಿದೆ ಬೆಳಿಗ್ಗೆದು. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ನಾಸ ರೆಡಿ. ಎಂತ ತಿಂಡಿ? ಎಂತ ಪುಲಾವ್ ತಿಂಡಿ ರೆಡಿಯಾಗಿದೆ. ನಮ್ಮ ಫೇವರೇಟ್ ಪುಲಾವ್ ಮತ್ತು ಬ್ರೆಡ್ ಆಮ್ಲೆಟ್ ಹೇಗಿದೆ. ಸೊ ಈಗ ಎಸ್, ನನ್ನ ಬ್ರೇಕ್ಫಾಸ್ಟ್ ಬ್ರೆಡ್ ಮತ್ತು ಪಲಾವ್. ಬೆಲೆ ಇಲ್ಲ ರಪ್ಪ ತಿನ್ನುವ, ಬ್ರೇಕ್ಫಾಸ್ಟ್ ಮಾಡುವ. ನೀವು ನೋಡ್ಕೊಡು ಇಲ್ಲಂತ ಸೀದಾ ಇಂಜೊಂದು ಬ್ರೇಕ್ಫಾಸ್ಟ್ ಬರ ಬ್ರೇಕ್ಫಾಸ್ಟ್. ರೆಡಿಯಾ? ಗೋಡೆದ 1 ಕಿಲೋಮೀಟರ್ ಟ್ರಾಯಲ್ಡೆ ಎಂಕಲ್ನ ಗೊತ್ತಾಗ್ತದೆ. ಎಂಕಲ್ನ ಫಿಟ್ನೆಸ್ ಲೆವೆಲ್ಸ್ ಎಂಚ ಉಂಡಂದು ಎಂಚ ಇನಿ ಮಸ್ತ್ ಎಕ್ಸೈಟೆಡ್ ಉಲ್ಲ ದಾದ ಆಪುನಂದು ಗೊತ್ತಿಜ್ಜಿ. ಏತ್ ಕಿಲೋಮೀಟರ್ ಇನಿ ಗೊತ್ತಿಜ್ಜಿ. ಪ್ರಕೃತಿ ದೇವರೇ ಎಂಕಲ್ನ ಸಮರ್ಪಣೆ ಮಲ್ತದು ಕಾಂಡೆ ಕಾಂಡೆ ಲಕ್ಕದು ದೇವರೇ ಕಾಪುಲೆ ಎಂದು ಪಂದು ಮನುಷ್ಯರನ್ನ ಆಶೀರ್ವಾದದು ಪೋಪಿನ್ ಇಂಚಾದು ಮೂಲು ಡೌನ್ ಹೋದು ಇಂಚಾದು ಒಂಜಿ ರೌಂಡ್ಗೆ ಪೂರ ತೋಜಾವಡ್ಸಿ ನಿಕ್ಲು ಪೋಲೆ ಹಾಗೆ ಇಲ್ಲಂತ ಹೇಳಿದ್ದಾರೆ. ಇಲ್ಲಿಂದ ಹೋಗಿ ಡೌನ್ ಹೋಗಿ ಹೀಗಾಗಿ ಹೀಗಾಗಿ ಇಲ್ಲಿ ಟ್ರಕ್ ಇಲ್ಲಿ ಮೇಲೆ ಹೋಗಿ ಇಲ್ಲಿಗೆ ಹೋಗ್ಲಿಕ್ಕೆ ಮೇಲೆ ಹೋಗುದು ಬೇಡ. ನೋಡುವ ಹೇಗೆ. ಎಸ್, ನಮ್ಮ ಟ್ರೆಕ್ಕಿಂಗ್ ಶುರುವಾಗಿದೆ ಕಕ್ಕಬೆ ಕ್ಯಾಂಪಿಂದ. ಈಗ ನೋಡ ಕಕ್ಕಬೆ ವ್ಯೂ ಪಾಯಿಂಟಿಗೆ. ಸೊ ಎಲ್ಲ ಶುರು ಮಾಡಿದ್ದಾರೆ.
ಇಲ್ಲಿ ಒಂದು ಎಷ್ಟು ಕಿಲೋಮೀಟ್ರ್ ಉಂಟು ಗೊತ್ತಿಲ್ಲ, ಇಲ್ಲೊಂದು ನೋಡುವ ಟೋಟಲ್ ಎಷ್ಟಾಗ್ತದೆ ಅಂತ. 5 to 6 ಇರ್ಬೋದು ಒಂದು ಸೈಡ್, ಅಪ್ ಆ್ಯಂಡ್ ಡೌನ್ 100 ಇರ್ಬೋದು, 100 ಅಂತ 10 ಇರ್ಬೋದು. ನೋಡುವ ಹೋಗುವ. ಈ ಟಾಪಿಗೆ ಹೋಗ್ಲಿಕ್ಕೆ ಅಂತ ಮೋಸ್ಟ್ಲಿ ಈಗ ಒಂದು ಸುತ್ತಾಕಿ ಹೋಗ್ಲಿಕ್ಕೆ ಹೇಗೆ ಗೊತ್ತಿಲ್ಲ, ನೋಡುವ ಎದುರೋಗಿ ಹೇಗಿದೆ ಅಂತ. ಹೋಯ್ತು ಏನದು? ಹಾಂ ಮಲ್ಬೇರಿ ನೋಡಿ, ಬಿಟ್ಟಿದೆ ಅಂದರೆ ಫ್ರೂಟ್ಸ್ ಮಲ್ಬೆರಿ ಅತೆ. ಹಾಂ ಮಲ್ಬೇರಿ. ಓ ಮಲ್ಬೆರಿ ಬುಷ್ ರೇಷ್ಮೆ ಅದಲ್ಲ, ಹುಳ ಕೂಡ ಇರ್ತದೆ ಇದರಲ್ಲಿ. ರೇಷ್ಮೆ ನಮ್ಮ ರಾಮನಗರದಲ್ಲಿ ಎಷ್ಟು ಬೆಂಗಳೂರಲ್ಲಿ ಅದು ಬೆಳೆಸೋದು. ಹಾಂ ಇದು ಹಾಂ ಮಲ್ಬೆರಿ ಬುಷ್. ಮಲ್ಬೇರಿ ಅವರ ಮನೆಯ ಎಂಟ್ರಲ್ಲಿ. ನಾವು ಆ್ಯಕ್ಚುಲಿ ಇಲ್ಲಿ ಸ್ಟೇಯಲ್ಲಿ ಇಲ್ಲಿ ವೈಟ್ ಕಾಣ್ತಿದೆ ಅಲ್ಲ, ಅಲ್ಲಿದೆ. ಇನ್ನು ಸೀದಾ ಮೇಲೆ ಹೋಗುವ. ಇನ್ನು ಸೀದಾ ಒಂದು ರೌಂಡಾಗಿ ಇಲ್ಲದ್ದು ಹೋಗಿ ಇನ್ನು ಮೇಲೆ ಹೋಗ್ತಿದೆ. ನೋಡುವ ಮೇಲೆ ಆಗಿ ನೋಡುವ ಹೇಗೆ ಕಾಣ್ತದೆ ಅಂತ. ಎಸ್ 3 ಕಿಲೋಮೀಟ್ರ್ ಆಯಿತು. ಈಗ ಉಂಟು ಇವು ಗುಂಡಿಯಾಗಿ ಉಂಟು ಮಾರೆ. ಮೋಸ್ಟ್ಲಿ ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಇರ್ಬೋದು. ಸೊ ಹೋಗ್ಲಿಕ್ಕಿದೆ ತುಂಬ. ನೋಡುವ ಟೋಟಲ್ ಎಷ್ಟಾಗ್ತದೆ. ಈಗ 3 ಆಯಿತು. ಟೋಟಲ್ ಎಷ್ಟು ಕಿಲೋಮೀಟ್ರ್ ಆಗ್ತದೆ? ಈಗ ರೋಡಿಂದ ಸ್ವಲ್ಪ ಕಾಡಿಗೆ ಬಂದರೆ ಕಾಡಲ್ಲಿ ಹೋಗ್ತಿದ್ದೇವೆ. ಆನೆ ಇದೆ ಅಂತ, ಆನೆ ನಾಯಿಗಳಿದೆ ನಮ್ಮ ಒಟ್ಟಿಗೆ 3 ಜನ. ಇದೊಂದು ದೊಡ್ಡ ಆನೆ. ಈಗ ಮೇಲೆ ಬಂದ್ವಿ ಕಾಡಿನಿಂದ ಗುಡ್ಡಿಗೆ, ಬೆಟ್ಟದ ಮೇಲೆ ಬಂದ್ವಿ. ನೋಡ ಮೇಲೆ ಹೋಗಿ ಅಂತ ನೋಡಿ. ವಾ ಸೀನ್ತುಲ್ಲ ಆಮೇಲೆ ತುಲೆ ಬರಿ ನೋಡಿ. ಇನ್ನು ಕರೆಕ್ಟ್ ಮೇಲೆ ಹೋಗಿ ನೋಡುವ ಹೇಗಿದೆ ಅಂತ. ಬಾಯ್ಸ್ ಎಲ್ಲ ಬರ್ತಿದ್ದಾರೆ. ಹೇಗಿದೆ ವ್ಯೂ ಪಾಯಿಂಟ್ ಇಲ್ಲೇನ? ಇನ್ನು ಮೇಲೆ ಹೋಗ್ಲಿಕ್ಕಿದೆ. ಹೋಗ ಮೇಲೆ ಹೋಗುವ. ಹೌದು ಇದೆಯಾ? ಹಾಂ ಈ ಸೈಡಾ? ಈ ಸೈಡ್ ಕೇರಳ, ಇದು ಚಿಕ್ಕಮಂಗ್ಳೂರು. ಹಾಂ ಮಡಿಕೇರಿ, ಕೂರ್ಗು. ಇದು ಕೂರ್ಗು ಈ ಸೈಡ್. ಬಾಯ್ಸ್ ಬಂದರು ಫೈನಲಿ. ಈ ಟಾಪಲ್ಲಿದೆ, ಅಲ್ಲಿಗೆ ಹೋದರೆ ಆಯಿತು ಫೈನಲ್. ಇಲ್ಲಿಂದ ಹೀಗಿದೆ ವ್ಯೂ. ಅಷ್ಟೇ ಫೈನಲಿ ಬಂದರೆ ಆಲ್ಮೋಸ್ಟ್ 6.5 ಕಿಲೋಮೀಟ್ರ್ ಹೋಗಿ ಇವರದೊಂದು ಫೋಟೋ ತೆಗಿಬೇಕಂತೆ. ಸರಿ ಒಂದು ಫೋಟೋ ತೆಗೆದು ಬರ್ತೀನಿ ಈಗ. ಅಪ್ಪ ಎಸ್ ಫೈನಲಿ ರೀಚ್ ಫೈನಲ್ ಡೆಸ್ಟಿನೇಷನ್. 6.5 ಕಿಲೋಮೀಟ್ರ್ ಇಲ್ಲಿಂದ. ಅಯ್ಯೋ ನೋಡಿ ಹೇಗಿದೆ, ಕಾಣೋದಿಲ್ಲ, ಸ್ವಲ್ಪ ಕ್ಲೀನ್ ಆಗಬೇಕು. ನೋಡ ಕ್ಲೀನ್ ಆದ ಊರು ಸಂಬತ್ತ ರೇಂಜ್ ಹತ್ತಿರ ಫಸ್ಟ್ ಟ್ರಕ್ಕಿಗೆ ಬಚ್ಚಿನ ನನ್ನ ಬರ್ಪಾರದ ಡೈಲಿ ಎಲ್ಲಿ ಟ್ರಕ್ ಅಂತ ಬಂತೇರು 3 ಕಿಲೋಮೀಟರ್ ಅಂತ ಬಂಗೆ ಮಲ್ತದ 7 ಕಿಲೋಮೀಟರ್ ಲೆಕ್ಕ ಬರ್ತೇರು ಅದೆಲ್ಲ ಬಾರ್ ಸಿಗ್ತದೆ ಒಂದುಲೆ ಈ ಜನ ತುಲೆ ಬರಿಟ್ಟು ಗುಲ್ಲುನ ಕಾಲೇ ಅಂಜಿ ಕಾರ್ತಿಕ್ ಬೇರೆ ಶಿವ ಬೈನರ ಅಂಜಿ ಡೈರೆಕ್ಟ್ ಬೈದಿನಿ ಎಂಜಂಡು ಇಲ್ಲ ನೋಡಿ ವ್ಯೂ ಹೇಗಿದೆ ಅಂತ. ಸೂಪರ್ ಇದೆ ನೋಡ. 1 2 3 ಓ ನಾಯ ಲೀಚಾ ಹೌದಲ್ಲ. ಹಾಂ ಸರಿ, ನೀವು ಫೋಟೋ ಎಲ್ಲ ತೆಗ್ದು ಕೆಳಗೆ ಹೋಗೋ ಬ್ಯಾಟ್ರೀಸ್ ಎಲ್ಲ ಆಲ್ಮೋಸ್ಟ್ ಟ್ರೆಕ್ಕಿಂಗ್. ಟ್ರೆಕ್ಕಿಂಗ್ ಪುದರಿಂಚಿ ನಾವು ಈ ಟ್ರೆಕ್ಕಿಂದ ಎಸ್ ಫೋಟೋ ಎಲ್ಲ ತೆಗ್ದಾಯ್ತು. ಇನ್ನು ಇಲ್ಲಿಂದ ಹೊರಡೋದು. ಮಳೆ ಶುರು ಆಯಿತು. ಸೊ ಇಲ್ಲೊಂದು ಎಕ್ಸಿಟ್. ಇದು ನೋಡಿ ಬ್ಲೂ, ಇದು ಪಿಂಕ್, ಕೆಂಪು, ಬ್ಲೂ ತರ್ಪಾಲ್, ಯೆಲ್ಲೋ ತರ್ಪಾಲ್, ಮತ್ತು ಬೆಳಗ್ಗೆ ಹಿಂದಿಂದ ವೈಟ್ ತರ್ಪಾಲ್ ಇರಬೇಕು. ಅಲ್ಲಿ ಒಂದು ಮೇಲೆ ಕಲರ್ ತರ್ಪಾಲ್ ಇದೆ. ಹೀಗೆ ಹೋಗಿ ಗುಡ್ಡಿ ಇಳಿಲಿಕ್ಕಿದೆ ಡೌನು. ಸೀದಾ ಡೌನ್ ಹೋಗಿ ಇಳಿದು ಮತ್ತು ತಿಂದು ಮನೆಗೆ. ಅಲ್ಲಿ ಊಟ ಏನೋ ರೆಡಿ ಮಾಡಿ ಇರಬೇಕು. ಊಟ ಮಾಡಿ ಮತ್ತು ಮನೆಗೆ ಸೀದಾ ಇಳಿಯುವ ಟ್ರೆಕ್ಕಿಂಗ್. ಸೊ ಅದು ಕಕ್ಕಬ್ಬೆ ಟ್ರೆಕ್ಕಿಂಗ್ ಆಯಿತು. ಒಟ್ಟಿಗೆ 6.5, ಕೆಳಗೆ 6.5 ಹೋಗ್ಲಿಕ್ಕೆ ಇರಲಿಕ್ಕಿಲ್ವ?
ಇಲ್ಲ ಅಂತ ಒಂದು 10 ಕಿಲೋಮೀಟರ್ ಒಳಗೆ ಇರ್ಬೋದು ನೋಡುವ. ಓಕೆ ಸರಿ ಜೈ. ನೋಡಿ ಹೇಗಿದೆ ಅಂತ ಎಕ್ಸಿಟ್. ಹೇಗಿದೆ ಎಕ್ಸಿಟ್? ಫುಲ್ಲು ಬೆಲ್ಲೆ ಹೋಗದೆ ತುಂಬ ಟೈಮ್ ಆಯಿತಾ ಅಂತ ಈ ರೂಟಲ್ಲಿ, ಹಾಗೆ ಫುಲ್ಲು ಬೆಲ್ಲೆ ಆಗಿದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. We were sparks on quiet streets, two hearts finding where to meet. But life pulled us apart, left me talking to the dark. ಬರ್ತಾ ಇಂಕ್ಲು ಬೈ ಮೋಸ್ಟ್ಲಿ ಅಲ್ಲಿದೆ ಅದು ಅಷ್ಟೇ. ಇಲ್ಲಿ ಇರಬೇಕು ಆಗುವ ಇನ್ನು ಫಿನಿಶ್ ನಮ್ಮ ಇವರೇ ಲಾಗಂಡೆ. ನಮ್ಮ ಹಾಂ ಇವರೇ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ಹೇಳಿ. ಟ್ರೆಕ್ ಮಾಡುವಾಗ ಗೈಡನ್ನು ತಗೊಂಡು ಹೋಗ್ಬೇಕು, ಯಾಕೆ? ಓಕೆ ಇಲ್ಲಾಂದರೆ ಎಲ್ಲಿ ಹೋಗ್ತೇವೆ ಏನಾಗಿದೆ ನೋಡಿ ಈ ಥರ ಕೆಲವರು ಬಂಡದಲ್ಲಿ ಮಿಸ್ ಆಗಿದ್ದಾರೆ. ನಾಳೆ ಆನೆದು ಲದ್ದಿ ಉಂಟಂತೆ ಹೇಳ್ಬೇಡಿ ಮೊದಲೇ, ಇಲ್ಲಿದೆ ನೋಡಿ. ಹೇಳು ಅವ್ರಿಗೆ first. ಆ ಲದ್ದಿಲಕ ತೋಜ್ಜವು ಇಲ್ಲಿ ನೋಡಿ, ಇಲ್ಲಿ ನೋಡಿ ಗೋಲಾಕಾರದ ಹೈಟ್ ಇನ್ನೂ ಆಗ್ತದೆ. ಮಶ್ರೂಮ್ ಆಯ್ತು ಲದ್ದಿದು ಆನೆ ಲದ್ದಿಯಲ್ಲಿ ಮಶ್ರೂಮ್ ಆಗಿ. ಸರಿ ಇನ್ನು ಕೆಳಗೆ ಹೋಗುವ. ಸಿಟಿಯಲ್ಲಿ ಮತ್ತು ನಾನೇನು ವೀಡಿಯೋ ಸೀದಾ ಕೆಳಗೆ ಹೋಗಿ ಮಾಡ್ತೇನೆ. ಇಲ್ಲಿದೆಲ್ಲ ನೋಡಿದ್ರಲ್ಲ ಇಷ್ಟೇ ದೇವಿಯು ನೋಡಿ. ಜರ್ವೇನಪ್ಪಣ ಹೆಂಗ್ಲ ಕೂತೊಂದು ನೋಡಿ ಹೇಗಿದೆ ಅಂತ ವ್ಯೂ ಈ ಸೈಡಿಂದ. ಇದೀಗ ಲಾಸ್ಟ್, ಇನ್ನು ಸೀದಾ ಕೆಳಗೆ ಬಿತ್ತು ಅಲ್ಲಿರಬೇಕು. ಎಲ್ಲ ಇವರು ಎದುರು ಹೋದ್ರು. ಇಲ್ಲಿ ಜಾರು ಪ್ರದೇಶ ಮೇಲಿಂದ ಇದಕ್ಕೊಂದು ದಾರಿಯಾಗಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಹೋಗೋದು. ಸರಿ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸರಿ ಬಾಯ್. ಮೇಲೆ ಫುಲ್ಲು ಲೀಚೆ ಕಾಡು ಇದು ಲಾಸ್ಟ್ ಕೆಳಗೆ ಬಂದ್ವಿ. ಸೊ ಇಲ್ಲಿ ಫುಲ್ಲು ಲೀಚಿದೆ. ಆಚೆ ನಿಂತರೆ ಈಗ ಕಾಲಿಗೆ ಬರ್ತದೆ. ಕಾಲಿಗೆ ಬಂದಿರೋದು ಮೇಲೆ ಸಂಪತ್ ಬೋ ಜಾರು ನೀ ಮೇಲೆ ನಾಲ್ಕು ಬೋಳಿ ಫುಲ್ಲು ಲೀಚು ಮಾರ. ಕಾಲಲ್ಲೆಲ್ಲ ಲೀಚು ಉಂಟು. ಈಗ ಹಾಗಾಗಿ ಹೋಗಿ ತೆಗಿಬೇಕೀಗ.